ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಇನ್ನು ಸಿಎಂ ಡಿಕೆ ಶಿವಕುಮಾರ್ ಆದೇಶಕ್ಕೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್. ಸಮಯಕ್ಕೆ ಸರಿಯಾಗಿ ಕಚೇರಿಗೆ ಹಾಜರಾಗದ ಗ್ರಾಮ ಪಂಚಾಯಿತಿ ಸಿಬ್ಬಂದಿ. ಭಾಲ್ಕಿ ತಾಲೂಕಿನ ಎನ್ಕೂರ್ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೆಳಗ್ಗೆ 10 ಗಂಟೆ ಆದ್ರೂ ಕೂಡ ಕಚೇರಿಗೆ ಬರದ ಸಿಬ್ಬಂದಿ ವರ್ಗದವರು. ಮಳೆ ಕೊರತೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಆದ್ರೆ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯದಲ್ಲಿದ್ದಾರೆ. ಸಾರ್ವಜನಿಕರ ಕೆಲಸಗಳಿಗೆ ಆಗುತ್ತಿದೆ ವಿಳಂಬ. ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದನೆ ಇಲ್ವೆಂಬ ಆರೋಪ ಕೇಳಿಬಂದಿದೆ. ಸರ್ಕಾರದ ಆದೇಶ ಪಾಲನೆಗೆ ಅಧಿಕಾರಿಗಳು ಮುಂದಾಗಬೇಕೆಂದು ಇಲ್ಲಿ ಜನರು ಒತ್ತಾಯ ಮಾಡ್ತಿದ್ದಾರೆ. ಜನರ ತೊಂದರೆಗಳಿಗೆ ಹೊಣೆ ಯಾರು ಎಂದು ಪ್ರಶ್ನೆ ಕೂಡ ಕೇಳಲಾಗಿದೆ. ಇನ್ನು ಕಚೇರಿ ಸಮಯ ಪಾಲನೆ ಕುರಿತಂತೆ ಜಿಲ್ಲಾಡಳಿತ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಗ್ರಾಮ ಪಂಚಾಯತ್ ನೋಡ್ರಿ, ಇದು ಕಂಪ್ಯೂಟರ್ ಆಪರೇಟರ್ 10 ಆಗ್ಯದ, ಇನ್ನ ಬಂದಿಲ್ಲ. ಈ ಮುತ್ತನ್ ಕೆಲಸ ಅದ, 8 ದಿನ ಓಡಾಡ್ಸತ್ತಾರ. ಈಗ ಇವ್ರಿಗೆ ಊರಿಗೆ ಹೋಗತ್ತ ಅರ್ಜೆಂಟ್, ದಂಧೆ ಇಲ್ಲ ಏನಿಲ್ಲ. ಸಿಎಂ ಹೇಳಾರ ಖಂಡಿತವಾಗ 10ಕ್ಕೆ ಎಲ್ಲ ಅಧಿಕಾರಿಗಳು ಆಫೀಸಾಗ ಇರ್ಬೇಕು. ಸಿಎಂ ಆಟಿಗೆ ಬೆಲೆ ಇಲ್ಲನ್ರಿ. 10 ಆಗ್ಯದ, ಕಂಪ್ಯೂಟರ್ ಆಪರೇಟರ್ ಇಲ್ಲ ಏನಿಲ್ಲ. ಈಗ ಇಬ್ಬರು ದಂಧೆಗೆ ನಿಂತಾರ. ಮಾಡ್ಬೇಕೇನೀಗ? ಇದಕ್ಕೆ ಏನಾಗಲ್ಲ, ಮ್ಯಾಲಿಂದ ಅಧಿಕಾರಿಗಳು ಕರೆಕ್ಟ್ ಇನ್ಕ್ವೈರಿ ಮಾಡ್ರಿ. ಅವ್ರಿಗೆ ಏನದಪ್ಪ ಅಂತಂದ್ರೆ ತಕ್ಕ ಶಿಕ್ಷೆ ಕೊಡ್ರಿ, ಇಲ್ಲಾಂದ್ರೆ ಇಲ್ಲಿ ಸಸ್ಪೆಂಡ್ ಮಾಡ್ಯಾಕ್ರಿ. ನಮ್ ದಂಧೆ ಆಗಲು ಏನಾಗಲು. ಏನ್ ಇವ್ರು ಇಷ್ಟ ಮೈಗಳಂತಂದ್ರೆ ಏನ್ ನೀವೇ ಹೇಳ್ಯಾರ? ನಿಮಗ್ ಸಿಎ ಹೇಳ್ಯಾರ? ಒಬ್ಬರು ಮುಖ್ಯಮಂತ್ರಿ ಹೇಳ್ಯಾರಿ. ಮುಖ್ಯಮಂತ್ರಿ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಮತ್ತೆ ಇವ್ರು ಯಾರಿಗೆ ಅನ್ಸ್ತಾರಿ? ಒಬ್ಬ ನಮ್ ಕರ್ನಾಟಕ ಮುಖ್ಯಮಂತ್ರಿಗೆ ಅಂಜಲೂರು ಅಂತಂದ್ರೆ ಮತ್ತೆ ಇವ್ರಿಗೆ ಅಂಜಿಕೆ ಏನಿಂದ ಅವ್ರಿಗೆ ಟೈಟ್ ಆಕ್ಷನ್ ತಗೋಬೇಕು. ಇವ್ರು ದಂಧೆ ನೋಡ್ರಪ್ಪ, 8 ದಿನ ಹೇಳ್ತಾರ.